ನಿದ್ರೆ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ. ಆದರೆ ನಿದ್ರೆ ಬರ್ದಿದ್ರೆ ಏನು ಮಾಡಬೇಕು? ನಿದ್ರೆ ಇಲ್ಲದೆ ಕಷ್ಟಪಡ್ತಿದ್ವಲ್ಲ, ಏನು ಮಾಡಲಿ ಏನು ಮಾಡಲಿ ಅಂತ ಕೇಳುವರೆ. ಆದರೆ ಸುಲಭವಾಗಿ ಒಂದೇ ನಿಮಿಷದಲ್ಲಿ ನೀವು ನಿದ್ದೆಗೆ ಜಾರಬಹುದು. ಅದಕ್ಕಿರುವಂಥ ಆಕ್ಯುಪ್ರೆಷರಲ್ಲಿ ಒಂದು ಮುಖ್ಯವಾದ ಪಾಯಿಂಟಿನ ಬಗ್ಗೆ ನಿಮಗೆ ಇಂದು ಹೇಳುತ್ತೇನೆ. ನೋಡಿ, ಯಾವುದೇ ಹಸ್ತವನ್ನು ತೆಗೀರಿ. ಹಸ್ತ ಇದೆಯಲ್ಲ, ಹಸ್ತದ ಈ ಬೆರಳು, ಕಿರುಬೆರಳ ಇಲ್ಲಿ, ಅಂದರೆ ಈ ಉಂಗುರ ಬೆರಳ ಪಕ್ಕಕ್ಕೆ ಇಲ್ಲಿ ಒಂದು ಪಾಯಿಂಟು. ಈ ಪಾಯಿಂಟನ್ನು ನೋಡಿ, ಈ ಪಾಯಿಂಟನ್ನು ನೀವು ಒತ್ತಬೇಕು. ಈ ಪಾಯಿಂಟನ್ನು 30ರಿಂದ 60 ಸೆಕೆಂಡಿನವರೆಗೆ ಒತ್ತಿ ಹಿಡಿದುಕೊಳ್ಳಬೇಕು. ಯಾವುದರಲ್ಲಿ ಒತ್ತಿ ಹಿಡಿಯಬೇಕು? ಹೆಬ್ಬೆರಳಿನಲ್ಲಿ ಒತ್ತಿ ಹಿಡಿಯಬೇಕು. ಹೀಗೆ ನೀವು 30 ಸೆಕೆಂಡಿಂದ 60 ಸೆಕೆಂಡ್, ಅಂದರೆ 1 ನಿಮಿಷದವರೆಗೆ ನೀವು ಹೀಗೆ ಒತ್ತಿ ಹಿಡಿತಾ ಬಂದರೆ ಆಗ ನಿಮ್ಮ ಕಣ್ಣುಗಳಿಗೆ ನಿದ್ದೆಯ ಒಂದು ಭಾರ ಅನಿಸುತ್ತದೆ, ನಿದ್ದೆ ಬರುತ್ತದೆ. ಸಾಮಾನ್ಯವಾಗಿ ನಿದ್ದೆಗೆ ಜಾರುತ್ತೀರಿ. ಇದಕ್ಕೆ ಹೆಚ್ಚಿಗೆ ಕಷ್ಟಪಡಬೇಕಾಗಿಲ್ಲ. ನೀವು 1 ಸೆಕೆಂಡ್ ಅಷ್ಟೇ, 1 ಸೆಕೆಂಡಿಂದ ಶುರು ಮಾಡಿ 30 ಸೆಕೆಂಡ್ವರೆಗೆ ಹೀಗೆ ಒತ್ತಿಡಿಬೇಕು. ಎಲ್ಲಿ ಕರೆಕ್ಟಾದ ಪಾಯಿಂಟನ್ನು ನೀವು ಇಟ್ಕೊಳ್ಳಿ. ನೋಡಿ, ಇಲ್ಲಿ ಈ ಗೆರೆ ಇದೆಯಲ್ಲ, ಈ ಗೆರೆಗಿಂತ ಮೇಲ್ಭಾಗಕ್ಕೆ ನಮ್ಮ ಉಂಗುರ ಬೆರಳ ಪಕ್ಕಕ್ಕೆ ಕಿರು ಬೆರಳಿನ ಅಲ್ಲಿ ಒಂದು ತಂಡಮ್ ಸಿಗುತ್ತೆ. ಅಲ್ಲಿ ನೀವು ಒತ್ತಿ ಹಿಡಿದ್ರೆ ಸಾಕು. ಒತ್ತಿ ಹಿಡಿದ್ರೆ 1 ನಿಮಿಷದೊಳಗೆ ನಿಮಗೆ ನಿದ್ರೆಯ ಒಂದು ಭಾವ ಬರುತ್ತದೆ. ನೀವು ಜಾರುತ್ತೀರಿ, ನಿದ್ರೆಗೆ ಬರುತ್ತೀರಿ. ಅದು ಸರಿಯಾದ ರೀತಿಯಲ್ಲಿ ನೀವು ಮಲಗಿ ನೀವು ಈ ರೀತಿ ಮಾಡುವುದರಿಂದ ನಿಮಗೆ ಬೇಗನೆ ನಿದ್ರೆ ಬರುತ್ತದೆ. ನಿಮ್ಮ ಮಾಂಸಖಂಡಗಳು ಸಡಿಲಗೊಂಡು ನಿಮ್ಮ ತಲೆಯ ಮೆದುಳಿನಲ್ಲಿ ಆ ನಿದ್ರೆಗೆ ಬೇಕಾದಂತಹ ಹಾರ್ಮೋನುಗಳು ಉತ್ಪತ್ತಿಯಾಗಿ ನೀವು ನಿದ್ದೆಗೆ ಜಾರುತ್ತೀರಿ. ಒಂದಲ್ಲ, 30ರಿಂದ 60 ಸೆಕೆಂಡ್ಗಳೊಳಗೆ ನೀವು ನಿದ್ದೆಗೆ ಜಾರುತ್ತೀರಿ. ಒಮ್ಮೆ ಪ್ರಯತ್ನಿಸಿ ನೋಡಿ. ಸುಲಭವಾಗಿ ನಿದ್ರೆ ಮಾಡೋಕ್ಕೆ ಇರುವ ಏಕೈಕ ಮಾರ್ಗ ಅಂತ ಇರುತ್ತೆ. ಅಂದರೆ ಇದು ಆಕ್ಯುಪ್ರೆಷರ್ ಸಿಸ್ಟಮ್. ಒತ್ತಿ ಹಿಡಿದುಕೊಳ್ಬೇಕು. ಅಂದರೆ ಸುಮ್ಮನೆ ಹೆಬ್ಬೆರಳಿನಿಂದ ಒತ್ತಿ ಹಿಡಿದುಕೊಳ್ಳಬೇಕು. ಹಾಗೆ ನೀವು ಮಾಡಿದಾಗ ನಿಮಗೆ ನಿದ್ದೆ ಬರುವುದನ್ನು ನೀವೇ ಅನುಭವಿಸಿ ನೋಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ.